ಎಲ್ಲರಿಗೂ ಶುಭವಂದನೆಗಳು. ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬಾಬಾರಾವ್ ಗುರೂಜಿಯವರನ್ನ ಎಲ್ಲ ಯುವ ಮುನಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಇವತ್ತು ಯೋಗ ಫಾರ್ ಥೈರಾಯ್ಡ್, ಇಲ್ಲಿ ಗಂಟಲಿ ನೋವುಗಳನ್ನು ನಮಗೆ ಏನಾರು ನೋವು ಆಗೋದ್ರೆ, ಇಲ್ಲಿ ಪೇನ್ ಆಗೋದ್ರೆ, ಏನಾರ ನೋವುಗಳಾದ್ರೆ ಏನಂತಾರೆ, ಇದು ಥೈರಾಯ್ಡ್ ಗಂಟುಗಳಾಗ್ತಾವೆ. ಈ ಥೈರಾಯ್ಡ್ ಗಂಟುಗಳನ್ನು ಆಪರೇಷನ್ ಮಾಡಿ ತೆಗಿಬೇಕಾಗ್ತದೆ. ಅದಕ್ಕೆ ಈ ಥೈರಾಯ್ಡ್ ಆಗಬಾರ್ದಂತೆ ಕೆಲವೊಂದು ಆಸನಗಳನ್ನು ಮಾಡಬಹುದು. ಕಂಟಿನ್ಯೂ ಆಗಿ ಥೈರಾಯ್ಡ್ ಗಂಟು ಆಗಿರ್ತಕ್ಕಂದ್ರೆ ಇಲ್ಲೆಲ್ಲೂ ಗಂಟು ಆಗೋದ್ರೆ ಆಪರೇಷನ್ ಮಾಡಿ ತೆಗಿಬೇಕು. ಅದಕ್ಕೆ ನಾವು ಈ ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ ಈ ಥೈರಾಯ್ಡ್ ರೋಗವನ್ನು ನಿವಾರಣೆ ಮಾಡ್ಕೋಬಹುದು. ಅಥವಾ ಥೈರಾಯ್ಡ್ ಆಗದಂತೆ ಈ ಆಸನಗಳನ್ನು ಡೈಲಿ ಮಾಡ್ತಾ ಇದ್ದರೆ ಈ ಥೈರಾಯ್ಡ್ ನಮಗೆ ಈ ರೋಗ ಬರೋದೇ ಇಲ್ಲ. ಅದಕ್ಕೆ ಥೈರಾಯ್ಡ್ ಗಂಟೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ಯಾವ ಆಸನಗಳನ್ನು ಮಾಡಬೇಕು ಅನ್ನುವಂಥ ಇವತ್ತು ಈ ಥೈರಾಯ್ಡದ ರೋಗ ನಿವಾರಣೆಗೆ ಯಾವ ಆಸನ ಮಾಡಬೇಕು ಅನ್ನುವನ್ನು ಇವತ್ತು ನಾವೆಲ್ಲರೂ ಕಲಿಯೋಣ. ಮೊದಲನೇ ಆಸನ ಅರ್ಧ ಉಷ್ಟ್ರಾಸನ. ಯಾವ ಆಸನ? ಅರ್ಧ ಉಷ್ಟ್ರಾಸನ. ನಂತರ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ ಮಾಡೋದು, ಹಲಾಸನ ಮಾಡೋದು, ಸೇತುಬಂಧಾಸನ ಮಾಡೋದು, ಮತ್ಸ್ಯಾಸನ ಮಾಡೋದು, ಸರ್ವಾಂಗಾಸನ ಮಾಡೋದು. ಸುಮಾರು 6 ಆಸನಗಳನ್ನು ಮಾಡಿದರೆ ಸಾಕು. ಈ ಥೈರಾಯ್ಡ್ ಗಂಟೆಗಳನ್ನು ನಿವಾರಣೆ ಮಾಡುವಂಥ ಈ ಆಸನಗಳನ್ನು ಮಾಡೋಣ. ಸ್ವಲ್ಪ ನಾವು ಅಂಗಮರ್ಜನ ಮಾಡೋಣ. ಅಂಗಮರ್ಜನ ಅಂದ್ರೇನು? ನಮ್ಮ ಶರೀರದ ಏನು ಕೀಲುಗಳನ್ನು ಸಡಿಲಿಸುವುದು. ನಮ್ಮ ಇರುವಂಥ ಕೀಲುಗಳೇನಲ್ಲ ಅವನ್ನು ಸಡಿಲಿಸುವುದು. ನೋಡಿ, ಅಂಗಮರ್ಜನ ಅಂತಂದರೆ ಈ ಕಾಲನ್ನು ತಗೊಂಡು ಈ ಕಾಲನ್ನು ಈ ರೀತಿ ಕಾಲನ್ನು ಇಡಬೇಕು. ಇಲ್ಲೇ ಹೆಬ್ಬಳ್ಳಿನಿಂದ ಈ ರೀತಿ ಒತ್ತಕೋತ ಹೋಗೋದು. ಈ ರೀತಿ ಅಂಗಮರ್ಜನೆ ಅಂತ ಈ ರೀತಿ ಇಲ್ಲೇ ಒತ್ತಕೋತ ಹೋಗ್ಬೇಕು. ಇಲ್ಲಿ ಕೈಗಳನ್ನು ಒತ್ತಬೇಕು. ಇಷ್ಟು ಇಲ್ಲಿಂದ ನಿಲ್ಲಿಸಬೇಕು. ಮತ್ತು ಪುನಃ ಈ ರೀತಿ ಅಂಗಮರ್ಜನೆ ಕೀಲು ನೋವುಗಳನ್ನು ಇಂಥ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿರುತ್ತೆ. ಈ ರೀತಿ ಇಲ್ಲೇ ಮಾಡಬೇಕು. ಇನ್ನು ಏನು ಮಾಡಬೇಕು? ಬಲಗಾಲಲ್ಲಿ ತೆಗೆದುಕೊಳ್ಳೋದು. ಈ ರೀತಿ ತಗೊಂಡು ಇಲ್ಲೇ ಬಲಗಾಲ ಹಿಡ್ಕೊಂಡು ಈ ರೀತಿ ನೋಡಿ. ನೀವು ಈ
ಇನ್ನು ಹೇಗೆ ಹೆಚ್ಚಿಕೋತ ಲಾಸ್ಟ್ ಐತಲ್ಲ ಹಂಗೆ ಈ ರೀತಿ ಬಿಡಂಗಿಲ್ಲ. ಹಂಗೆ ಈ ರೀತಿ ನಿಧಾನವಾಗಿ ಈ ರೀತಿ ತಂದು ಇಲ್ಲಿಗೆ ನಿಲ್ಲಿಸ್ಬೋದು. ಈ ರೀತಿ ಎರಡನೇ ಸಲ ಇನ್ನೊಂದು ಸಲ ಮಾಡೋಣ. ಈ ರೀತಿ ಅಂಗ ಬರ್ತದೆ. ಈಗ ಇದಾದ ನಂತರ ಏನು ಮಾಡಬೇಕು? ಕಾಲುಗಳನ್ನು ಸೂಚಿಸು. ಆಮೇಲೆ ಏನು ಮಾಡೋದು? ಕೈಗಳನ್ನು ತೆಗೆದುಕೊಳ್ಳೋದು. ಈ ಕೈ ತಗೊಳ್ಳಿ. ಈ ಕೈಯನ್ನು ಈ ರೀತಿ ಹೆಚ್ಚಿಕೊಳ್ತಾ ಈ ರೀತಿ ಹೆಚ್ಚಿಕೊಳ್ತಾ ಇಲ್ಲಿ ತಂದು ಮತ್ತೆ ಈ ರೀತಿ ಮಾಡೋದು. ಮತ್ತೆ ಒಂದೊಂದು ಸಲ ಮಾಡೋಣ. ಈ ರೀತಿ ಈ ರೀತಿ ಮಾಡೋದು. ಇನ್ನು ಬಲಗೈಯನ್ನು ಈ ರೀತಿ ತಗೊಳ್ಳೋದು. ಇವೆಲ್ಲ ಅಂಗಮರ್ಜನೆ ಅಂತಾರೆ. ಈ ರೀತಿ ಮಾಡೋದು. ಈ ರೀತಿ ಅಂಗಮರ್ಜನೆ ಮಾಡೋದು. ಆನಂತರ ಏನು ಮಾಡಬೇಕು? ಬೆನ್ನು ಭಾಗ ಈ ರೀತಿ ಇಸುಕೋ ಹೋಗ್ಬೋದು. ಬೆನ್ನಿನ ಭಾಗ ಇರ್ತಂದ್ರೆ ಈ ರೀತಿ ಒಂದು ಈ ರೀತಿ ಮಾಡಬೇಕು. ಮತ್ತು ಎದೆಯ ಭಾಗವನ್ನು ಇಲ್ಲೇ ತರಬೇಕು. ಈ ರೀತಿ ಮಾಡೋದು. ಆಮೇಲೆ ಈ ರೀತಿ ಮಾಡೋದು. ಆಮೇಲೆ ಏನು ಮಾಡಬೇಕು? ತಲೆಯನ್ನು ಈ ರೀತಿ ಮಾಡಬೇಕು. ಅಂಗಮರ್ಜನೆ ಅಂತಾರೆ. ಶರೀರಗಳನ್ನು ಎಲ್ಲ ಕೀಲುಗಳನ್ನು ಸಡಿಲಿಸೋದಿಲ್ಲ. ಕೀಲುಗಳು ಆ ರೀತಿ ಮುಖ ಈ ರೀತಿ ಮುಖ, ಕೈಯು, ಕಾಲು ಎಲ್ಲ ಅಂಗ ಮರ್ಜನೆಯನ್ನು ಮಾಡೋದು. ಈ ರೀತಿ ಮಾಡೋದ್ರಿಂದ ಇವೆಲ್ಲ ಕೀಲುಗಳು ಬ್ಲಡ್ ಸರ್ಕ್ಯುಲೇಟ್ಗೆ ಚೆನ್ನಾಗಿ ಈ ಹಾರ್ಟ್ ಅಟ್ಯಾಕು, BP, ಶುಗರು ಇವೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿ ಈ ಅಂಗಮರ್ಜನೆ ಅಂತಾರೆ. ಇನ್ನು ಇದಕ್ಕೆ ನಾವೇನು ಮಾಡಬೇಕು? ಈಗ ಯಾವ ಆಸನ ಮಾಡೋಣ? ಮೊದಲನೇ ಆಸನ ಅರ್ಧ ಮತ್ಸ್ಯೇಂದ್ರಾಸನ, ಅರ್ಧ ಉಷ್ಟ್ರಾಸನ ಮಾಡೋದು. ಈ ರೀತಿ ಏನು ಮಾಡಬೇಕು? ಕಾಲುಗಳನ್ನು ಈ ರೀತಿ ನಿಧಾನವಾಗಿ ಮಾಡಬೇಕು. ಆಸನಗಳನ್ನು ನಿಧಾನವಾಗಿ ಈ ರೀತಿ ಕೊಟ್ಟು ಬಲಗಾಲನ್ನು ಈ ರೀತಿ ತಗೊಂಡು ಈ ರೀತಿ ಎಡಗಾಲನ್ನು ತೆಗೆದುಕೊಂಡ ನಂತರ ಏನು ಮಾಡಬೇಕು? ಈ ರೀತಿ ಕಾಲುಗಳನ್ನು ಈ ರೀತಿ ತಗೊಂಡು ನಿಧಾನವಾಗಿ ಹೇಳಬೇಕು. ಈ ರೀತಿ ಹೇಳಬೇಕು. ಎರಡೂ ಕೈಗಳನ್ನು ಈ ರೀತಿ ನಮ್ಮ ಶರೀರದ ನಡುವ ಮೇಲೆ ಇಡಬೇಕು. ಎಷ್ಟು ಸಾಧ್ಯ ಕಷ್ಟ ನಿಮ್ಮ ಶಕ್ತಿಯ ಅನುಸಾರ ಹಿಂದ್ಗಡೆ ಬಗ್ಗಬೇಕು. ನಿಧಾನವಾಗಿ ಎರಡೂ ಕಾಲುಗಳು ಶೀಲ ಇರಬೇಕು. ನಡದಿಂದ ಬ್ಯಾಗಿನ ಹಿಂದಿನ ಭಾಗವನ್ನು ಬಗ್ಗಿಸಬೇಕು. ನಿಲ್ಲಬೇಕು. ಹೀಗೆ ಅರ್ಧ ಉಷ್ಟ್ರಾಸನ. ಇದನ್ನು ಇನ್ನೊಂದು ಸಲ ಮಾಡೋಣ. ಇದು ಅದಕ್ಕೆ ಥೈರಾಯ್ಡ್ ಈ ಗಂಟೆಲ್ಲ ಇಲ್ಲಿ ಗಂಟು ಆಗ್ತಾವ. ಅದಕ್ಕೆ ಯೋಗ ಫಾರ್ ಥೈರಾಯ್ಡ್. ಯಾವ ಆಸನಗಳನ್ನು ಮಾಡ್ತೀವಿ ಆ ಆಸನಗಳು ಮಾಡೋದ್ರಿಂದ ಥೈರಾಯ್ಡ್ ಗಂಟು ನಿವಾರಣೆ ಮಾಡ್ಬೋದು. ಯೋಗ ಫಾರ್ ಥೈರಾಯ್ಡ್. ಇನ್ನೊಂದು ಸಲ ಮಾಡೋಣ. ಸ್ವಲ್ಪ ಸಣ್ಣಗೆ ರುಚಿತವನ್ನು ಹಚ್ಚಿ ಸ್ವಲ್ಪ ಹಚ್ಚೋಣ.
ಇದು ಅರ್ಧ ಉಷ್ಟ್ರಾಸನ. ಇನ್ನು ಪೂರ್ಣ ಉಷ್ಟ್ರಾಸನ ಮಾಡೋದು. ಈ ರೀತಿ ಎರಡು ಕೈ ಕಾಲು ಎರಡು ಕಾಲು ಕುಡಿಬೇಕು. ಇದು ಶಿರ ಇರಬೇಕು. ಈ ಬಲಗೈಯನ್ನು ಎತ್ತಿ ಬಲಗಾಲಿನ ಹಿಂಬಳ ಇಟ್ಕೊಂಡು ಈ ರೀತಿ ಎಡಗೈಯನ್ನು ತೆಗೆದುಕೊಂಡು ಈ ರೀತಿ ಹಿಂಬಳ ಇಡ್ಬೇಕು. ಅದನ್ನೇ ಹೀಗೆ ಮಾಡ್ಬೋದು. ಈ ಸೈಡ್ ಈ ರೀತಿ ಇರಬೇಕು. ಬಲಗೈಯಿಂದ ಬಲದ ಹಿಂಬಳ ಇಟ್ಕೊಂಡು ಈ ರೀತಿ ನೋಡಿ ಕಾಲನ್ನು ಓದಬೇಕು. ಈ ರೀತಿ ಇಟ್ಕೊಳ್ಬೇಕು. ನಿಧಾನವಾಗಿ ಈ ರೀತಿ ಇರಬೇಕು. ಇದು ಪೂರ್ಣ ಉಷ್ಟ್ರಾಸನ. ಈಗ ಅರ್ಧ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ. ಈಗ ಏನು ಮಾಡಬೇಕು? ಫಲಾಸನವನ್ನು ಮಾಡಬೇಕು. ಫಲಾಸನ ಹೇಗೆ ಅಂತಂದ್ರೆ ಈ ರೀತಿ ನೋಡ್ಕೊಳ್ಬೇಕು. ನಿಧಾನವಾಗಿ ಎಡಗಡೆಯಿಂದ ನಮ್ಮ ಆಟ ಸಡನ್ಲಿ ಡ್ಯಾಮೇಜ್ ಆಗೋದು. ಅದಕ್ಕೆ ಏನು ಮಾಡಬೇಕು? ಈ ರೀತಿ ಕೈಗಳನ್ನು ಸರಿಸ್ಕೋಬೇಕು. ಈ ರೀತಿ ಕೈಗಳನ್ನು ತಂದು ಈ ರೀತಿ ಮಲ್ಕೊಳ್ಬೇಕು. ನಾವು ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಇರಬೇಕಾದ್ರೆ ಸಡನ್ಲಿ ಹೇಳಬೇಕು. ನಿಧಾನವಾಗಿನ ಎಡಗಡೆಯಿಂದ ಹೇಳಬೇಕು. ಈ ರೀತಿ ನೋಡ್ಕೋಬೇಕು. ಈಗ ಅರ್ಧ ಹಲಾಸನ ಅಥವಾ ಪೂರ್ಣ ಹಲಾಸನ ಮಾಡಿರೋದಕ್ಕೆ ಈ ರೀತಿ ಬಲಗಡೆ ಈ ರೀತಿ ನಿಧಾನವಾಗಿ ತಗೋಬೇಕು. ನೋಡಿ ಇಷ್ಟು ಬರುತ್ತೆ. 90 ಡಿಗ್ರಿ. ಇದು 90 ಡಿಗ್ರಿ ಮಾಡಬೇಕು. ಆ ನಂತರ ಇದು ಅರ್ಧ ಹಲಾಸನ. ಆ ನಂತರ ನಿಧಾನವಾಗಿ ಏನು ಮಾಡಬೇಕು? ಪೂರ್ಣ ಹಲಾಸನ ತಗೋಬೇಕು. ಈ ರೀತಿ ಎರಡೂ ಕೈಗಳ ಹಿಂಗಡೆ ಇರಬೇಕು. ಎರಡೂ ಕಾಲ ಬಲಗಳನ್ನು ನೆಲಕ್ಕೆ ತಾಗಿರಬೇಕು. ಕಾಲಗಳನ್ನು ಶಿರ ಇರಬೇಕು. ಇದು ಥೈರಾಯ್ಡ್, ಯೋಗ ಫಾರ್ ಥೈರಾಯ್ಡ್. ಇದಷ್ಟೇ ಅಲ್ಲದೆ ಮೊಣಕಾಲದ ನೋವು, ಕುತ್ತಿಗೆ ನೋವು ಮತ್ತು ಕಾಲಿನ ಕೀಲು ನೋವು ಮತ್ತು ನಡದ ನೋವು, ಇಷ್ಟೊಂದು ಈ ಆಸನದಿಂದ ಫಲಾಸನದ ಅನೇಕ ಲಾಭಗಳು. ಅದರ ಜೊತೆಗೆ ಏನು ಇಂಪಾರ್ಟೆಂಟ್ ಥೈರಾಯ್ಡನ್ನು ಕಡಿಮೆ ಮಾಡುವಂಥ ಆಸನ. ನಿಧಾನವಾಗಿ ಈ ರೀತಿ ಮತ್ತೆ ನಿಧಾನವಾಗಿ ಬರಬೇಕು. ಈ ರೀತಿ ಶವಾಸನ ಸ್ವಲ್ಪ ಬರಬೇಕು. ನಂತರ ಏನು ಮಾಡಬೇಕು? ಮತ್ತು ನಿಧಾನವಾಗಿ ಬಲಗೈಯಿಂದ ತೆಗೆದುಕೊಂಡು ಎಡಗಡೆಯಿಂದ ಏಳಬೇಕು. ಈ ರೀತಿ ಏಳಬೇಕು. ಈಗ ಯಾವ ಆಸನ ಮಾಡೋಣ? ಈಗ ನಾವು ಸೇತುಬಂಧಾಸನ ಮಾಡೋಣ. ಮತ್ತೆ ಈ ರೀತಿ ಮಲ್ಕೊಳ್ಬೇಕು. ಎಡಗೈಯನ್ನು ಸರಿಸ್ಕೊಂಡು ಈ ರೀತಿ ಮಲ್ಕೊಂಡ ನಂತರ ಈ ರೀತಿ ಏನು ಮಾಡಬೇಕು? ಎರಡೂ ಕಾಲುಗಳನ್ನ ಉದ್ದವಾಗಿ ಚಾಚಿರಬೇಕು. ಎರಡೂ ಕಾಲುಗಳನ್ನ ಈ ರೀತಿ ಸರಿಸಬೇಕು. ಸ್ವಲ್ಪ ಚೆನ್ನಾಗಿ ಕಾಲುಗಳನ್ನು ಉದ್ದೇಶಿಸ್ಕೊಂಡು ಎರಡೂ ಕಾಲುಗಳನ್ನ ನಮ್ಮ ಹಿಡಿಕೆ ತಾಕಿರಬೇಕು.
ಆಮೇಲೆ ಎರಡೂ ಕೈಗಳು ಈ ರೀತಿ ಎರಡು ಬಲಗಳು ಹಿಂಬಡ ಸೈಡ್ ಇರಬೇಕು. ಈ ರೀತಿ ಮಾಡಿ ಇದು ಸೇತು ಬಂದಾಸನ. ಆ ನಂತರ ಏನು ಮಾಡಬೇಕು, ನಿಧಾನವಾಗಿ ನೀಡಬೇಕು. ಈ ರೀತಿ ಕುತ್ತಿಗೆಯನ್ನು ನೆರವೇರಿಸಬೇಕು. ಕೈಗಳನ್ನು ಈ ರೀತಿ ಬರಬೇಕು, ಎತ್ತಬೇಕು. ಇದನ್ನ ಹಾಗೆ ನಿಲ್ಲಿಸಬೇಕು. ಇದನ್ನು ಸ್ವಲ್ಪ ಈ ರೀತಿ ತಗೊಂಡು ಕೈಗಳನ್ನು ಈ ರೀತಿ ಮಾಡಿ. ಆಮೇಲೆ ನಿಧಾನವಾಗಿ ಬೆಳ್ಳನ್ನು ತಾಕಿಸ್ಬೇಕು. ಕೈ ಎಲ್ಲ ಕುತ್ತಿಗೆ ಏನು ಮಾಡಬೇಕು, ಮತ್ತೆ ನಿಧಾನವಾಗಿ ಎರಡು ಕಾಲುಗಳನ್ನ ಚಾಚಬೇಕು. ಚಾಚಿದ ನಂತರ ಬಲಗೈಯನ್ನು ಎತ್ತಿ ಎಡಗೈಯಿಂದ ಈ ರೀತಿ ನಿಧಾನವಾಗಿ ಇಡಬೇಕು. ಈಗ ಏನು ಮಾಡೋಣ, ಮತ್ಸ್ಯಾಸನ. ಮತ್ಸ್ಯಾಸನ ಅಂತಂದ್ರೆ ಏನು ಮಾಡಬೇಕು, ಮತ್ತೆ ಮಲ್ಕೊಳ್ಬೇಕು. ನಿಧಾನವಾಗಿ ಮಲ್ಕೊಂಡ ಏನು ಮಾಡಬೇಕು, ಪದ್ಮಾಸನ ಹಾಕಬೇಕು. ಯಾರು ಹಾಕಕ್ಕೆ ಬರಲ್ಲ ಅವರು ಹಾಗೆ ಸುಖಾಸನ ಅಥವಾ ನೀವು ಯಾವ ಆಸನದಲ್ಲಿ ಬೇಕಾದ್ರೆ ಈ ರೀತಿ ಇರಬೇಕು. ಇದಾದ ನಂತರ ಏನು ಮಾಡಬೇಕು, ಕುತ್ತಿಗೆಯನ್ನು ಕೈಯಿಂದ ಕುತ್ತಿಗೆಯನ್ನು ಶೀಲ ಕುತ್ತಿಗೆ ಮೇಲೆ ಹೋಗಬೇಕು, ಎತ್ತೆ ಮೇಲೆ ಹೋಗಬೇಕು. ಈ ರೀತಿ ಹೋಗುದು. ಒಂದು ನಿಮಿಷ ಇದೇ ಸ್ಥಿತಿ, ಒಂದು ನಿಮಿಷ ಎರಡು ನಿಮಿಷ ಇದೇ ಸ್ಥಿತಿಯಲ್ಲಿ ಇರಬೇಕು. ಮತ್ತೆ ಕೈಯಿಂದ ಇರುತ್ತೆ ಒಂದೆರಡು ಸಲ ಮಾಡಬೇಕು. ಒಂದೊಂದು ನಿಮಿಷ ಅಥವಾ ಎರಡೆರಡು ನಿಮಿಷ ಇನ್ನೊಂದು ಸಲ ಮಾಡೋಣ. ಕೈಗಳನ್ನು ಈ ರೀತಿ ತೋದು ಇಟ್ಟು ಕೈಗಳಿಂದ ಕುತ್ತಿಗೆ ಶೀಲ ಮಾಡಬೇಕು. ಆಮೇಲೆ ಎರಡು ಕೈಗಳನ್ನು ಈ ರೀತಿ ಮಾಡಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಕಾಲನ್ನು ಒಂದೊಂದಾಗಿ ವಿಸರ್ಜನೆ ಮಾಡಬೇಕು. ಈ ರೀತಿ ಮತ್ತೆ ನಿಧಾನವಾಗಿ ಇಡಬೇಕು. ಇದಾದ ನಂತರ ಇದು ಮತ್ಸ್ಯಾಸನ. ಇನ್ನು ಕೊನೆಯ ಆಸನ ಸುಮಾರು 6 ಆಸನಗಳನ್ನು ನಾವು ಮಾಡಬೇಕು. ಈಗ ಮತ್ತೆ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ಈ ರೀತಿ ಬರಬೇಕು. ಇದು ಸರ್ವಾಂಗಾಸನ. ಸರ್ವಾಂಗಾಸನ ಮಾಡಬೇಕಾದ್ರೆ ಈ ರೀತಿ ಕಾಲುಗಳನ್ನು ಶೀಲ ಮಾಡಬೇಕು. ಈ ರೀತಿ ಕಾಲುಗಳು ಶೀಲ ಇರಬೇಕು. ಕೈಗಳು ಕೆಳಮುಖವಾಗಿರಬೇಕು. ಕೈಗಳೆಲ್ಲವೂ ಕೆಳಮುಖವಾಗಿರಬೇಕು. ಈ ರೀತಿ ಎರಡೂ ಕಾಲುಗಳು ಕೂಡಿರಬೇಕು. ಈಗ ಹೇಳಬೇಕು, ನಿಧಾನವಾಗಿ ಅರ್ಧ ಹಲಾಸನ ಕೊಡಬೇಕು. ನಿಧಾನವಾಗಿ 30 ಡಿಗ್ರಿ 60 ಡಿಗ್ರಿ ಈ ರೀತಿ ಅರ್ಧ ಹಲಾಸನ 90 ಡಿಗ್ರಿ ಬರಬೇಕು. ಬಂದ ನಂತರ ಏನು ಮಾಡಬೇಕು, ಎರಡೂ ಕೈಯನ್ನು ಹಿಡ್ಕೋಬೇಕು. ಈ ರೀತಿ ಸ್ವಲ್ಪ ಈ ರೀತಿ ಕೈ ಹಿಡ್ಕೊಂಡು ಇಲ್ಲೇನು ಹಿಡ್ಕೊಂಡು ಸ್ವಲ್ಪ ಹೋಗಿ ಮಾಡಬೇಕು. ಇದು ಸರ್ವಾಂಗಾಸನ. ಈ ರೀತಿ ಎರಡು ಕಾಲ ಇರಬೇಕು. ನಮ್ಮ ದೃಷ್ಟಿ ಆಕಾಶ ಕಡೆ ಬಲ ಕಡೆ ಇರಬೇಕು. ಕಾಲುಗಳು ನೇರವಾಗಿರಬೇಕು. ಇದು ಯೋಗ ಫಾರ್ ಥೈರಾಯ್ಡ್. ಸರ್ವಾಂಗಾಸನ, ವಲಯಾಸನ. ಇದು
ಮಾಡಬಹುದು. ಆವಾಗ ನಿಧಾನವಾಗಿ ಕೈಗಳು ಊತಾ ಊತಾ ನಿಧಾನವಾಗಿ ಮಾಡಬೇಕು. ಯಾವಾಗ ನೋಡಿ ನಿಂತು ನಿಂತು ಬರಬೇಕು. ಆಸನಗಳನ್ನು ಮಾಡಬೇಕಾದ್ರೆ ನಿಧಾನವಾಗಿ ಮಾಡಬೇಕು. ಈ ರೀತಿ ನಿಧಾನವಾಗಿ ಬರಬೇಕು. ಮತ್ತು ಶವಾಸನ ಮಾಡಬೇಕು. ಶವಾಸನ ಮಾಡಬೇಕಾದ್ರೆ ಎರಡೂ ಕಾಲುಗಳಿರಬೇಕು. ಕೈಗಳು ಮೇಲ್ಮುಖವಾಗಿರಬೇಕು. ಅಂಗೈಗಳು ಮೇಲ್ಮುಖವಾಗಿರಬೇಕು. ಆ ನಂತರ 1 ನಿಮಿಷ ಶವಾಸನ ಮಾಡಿದ ನಂತರ ಆಮೇಲೆ ನಿಧಾನವಾಗಿ ಬಲಗೈಗೆ ಎತ್ತಬೇಕು. ಹಾಗೆಯೇ ಬಲಗಾಲನ್ನು ಮಡಿಸಬೇಕು. ಈ ರೀತಿ ತಗೊಂಡು ನಿಧಾನವಾಗಿ ಈ ರೀತಿ ಈ ಎಡ ಇಲ್ಲೇ ಸೂಕ್ಷ್ಮವಾಗಿರುವುದರಿಂದ ನಮ್ಮ ಈ ಭಾಗದಲ್ಲಿ ಹೃದಯ ಇರುವುದರಿಂದ ಅದಕ್ಕೆ ತೊಂದರೆಯಾಗದಂತೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಿರ್ತಾವೆ. ಅದಕ್ಕೆ ನಾವು ಏನು ಮಾಡಬೇಕು, ನಿಧಾನವಾಗಿ ಬೆಳಗ್ಗೆ ಇರಬೇಕಾದ್ರೆ ನಿಧಾನವಾಗಿ. ಈಗ ನಾವು ಸುಮಾರು 6 ಆಸನಗಳನ್ನು ಮಾಡಿದ್ವಿ. ಇನ್ನು ಮೊದಲನೇ ಆಸನ ಈ ಯೋಗ ಫಾರ್ ಥೈರಾಯ್ಡ್ ಗ್ರಂಥವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಯಾವ ಆಸನ ಮಾಡಬೇಕು ಅಂದರೆ ಅರ್ಧ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ, ಹಲಾಸನ, ಆಮೇಲೆ ಸೇತುಬಂಧಾಸನ, ಆಮೇಲೆ ಮತ್ಸ್ಯಾಸನ ಮತ್ತು ಸರ್ವಾಂಗಾಸನ. ಈ ರೀತಿ ನೀವು ಈ ಆಸನಗಳನ್ನು ಮಾಡೋದ್ರಿಂದ ನಮ್ಮ ಥೈರಾಯ್ಡ್ ಗಂಟನ್ನು ನಿವಾರಣೆ ಮಾಡ್ಕೋಬಹುದು. ಈಗ ಓಂಕಾರವನ್ನು ಮಾಡಿ ಇವತ್ತಿನ ಯೋಗಕ್ಕೆ ಚಿಕಿತ್ಸೆ ಯೋಗಾಸನಗಳಿಂದ ರೋಗ ಚಿಕಿತ್ಸೆಯನ್ನು ಮಾಡುವಂಥ ಆಸನಗಳನ್ನು ಕಲಿತೆವು. ಇವರು ಓಂಕಾರವನ್ನು ನೋಡೋಣ. ಒಂದ್ಸಲ ಮತ್ತೆ ನಾಳೆ ಬೇರೆ ರೋಗಕ್ಕೆ ಆಸನಗಳನ್ನು ಮಾಡೋಣ. ಮತ್ತೆ ನಾಳೆ 6:30 ಗಂಟೆಗೆ ಉಚಿತವಾಗಿ SK ಭರತ್ನವರ್ ಫೇಸ್ಬುಕ್ ಯೋಗ SKH ಅತ್ಲಿ ಯೂಟ್ಯೂಬ್ನಲ್ಲಿ ನೀವು ನೋಡಬಹುದು. ಇದನ್ನೇ ಎಲ್ಲ ಉಚಿತವಾಗಿರುವುದರಿಂದ ನಿಮ್ಮ ಆತ್ಮೀಯರಿಗೆ ಈ ರೋಗಗಳನ್ನು ಬಳಲುತ್ತಿರುವ ರೋಗಿಗಳಿಗೆ ತಿಳಿಸಿರಿ. ನೀವು ಯಾವುದೇ ಔಷಧ ತೆಗೆದುಕೊಳ್ಳದೆ ಆಸನಗಳಿಂದ ಈ ರೋಗವನ್ನು ಮುಕ್ತ ಮಾಡಬಹುದು ಅನ್ನುವಂಥ ಈ ಸಂಶೋಧನೆಗಳು ಮಾಡಿ ಯೋಗ ಗುರುಗಳಿಂದ ಇವನ್ನು ನಾವೆಲ್ಲ ಒಂದು ಸೆಟ್ಟನ್ನು ಮಾಡಿ ಸುಮಾರು ಒಂದು 20 ರೋಗಗಳಿಗೆ 20 ಆಸನಗಳನ್ನು ಬೇರೆ ಬೇರೆ ಆಸನಗಳಿಂದ ಒಂದು ಲಿಸ್ಟನ್ನು ತಯಾರು ಮಾಡಿಕೊಂಡು ಪ್ರತಿದಿನ ಒಂದೊಂದು ರೋಗಕ್ಕೆ ಒಂದೊಂದು ಎಷ್ಟೆಷ್ಟು 5, 6, 7 ಆಸನಗಳನ್ನು ನಾವು ಹೇಳ್ತಾ ಬರ್ತೀವಿ. ಇವೆಲ್ಲ